ಬೆಂಗಳೂರಿನಲ್ಲಿ 20 ಲಕ್ಷ ಅಕ್ರಮ ನುಸುಳುಕೋರರಿದ್ದಾರೆ. ಇದೀಗ ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 20 ಲಕ್ಷ ನುಸುಳುಕೋರರಿದ್ದಾರೆ. ಹೈಕೋರ್ಟಿನ ಸೂಚನೆಯ ಬೆನ್ನಲ್ಲೇ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಿದೆ. ಅಕ್ರಮ ವಲಸಿಗರ ಪತ್ತೆಗೆ ರಾಜ್ಯ ಸರ್ಕಾರ ಈಗ ಕಣ್ತೆರೆದಿದೆ. ಬಾಂಗ್ಲಾ ವಲಸಿಗರ ಪತ್ತೆಗೆ ಸರ್ಕಾರ ಒಂದು ಸ್ಪೆಷಲ್ ಡ್ರೈವ್ ಅನ್ನು ಮಾಡ್ತಿದೆ. ಸ್ಪೆಷಲ್ ಡ್ರೈವ್ ಮೂಲಕವಾಗಿ ವಲಸಿಗರ ಪತ್ತೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಅಕ್ರಮ ವಲಸಿಗರ ಪತ್ತೆಗೆ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೊನೆಗೂ ಸೂಚನೆ ಕೊಟ್ಟಿದ್ದಾರೆ. ಪಾಪ ಈಗ ನಿದ್ದೆಯಿಂದ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗ ಹೇಳ್ತಾ ಇರಲಿಲ್ಲ, ಆದರೆ ಇದಕ್ಕೆ ಕಾರಣ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ. ನುಸುಳುಕೋರರು ಅವರು ಅಕ್ರಮವಾಗಿ ಯಾರ್ಯಾರು ಬರ್ತಾರಲ್ಲ, ಬೇರೆ ಬೇರೆ ದೇಶದಿಂದ, ಬಾಂಗ್ಲಾದೇಶ ಇರ್ಬೋದು, ಇನ್ನಿತರ ಪ್ರದೇಶಗಳಿಂದ, ಅವರು ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಎಲ್ಲ ಬಿಟ್ಟು ನುಸುಳುಕೋರರಂದ್ರೆ ನುಸುಳುಕೋರರು. ಈಗ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಡ್ರೈವ್ ಮಾಡಬೇಕಂತ. ಈ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಕೋಗಿಲು ಲೇಔಟ್ ಇರ್ಬೋದು, ಫಕೀರ್ ಲೇಔಟ್ ಇರ್ಬೋದು, ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಯಾರು ನೆಲೆಸಿದ್ದಾರೆ ಅಂತ ಗೊತ್ತಾದ ಸಂದರ್ಭದಲ್ಲೇ ಎಚ್ಚೆತ್ತುಕೊಳ್ಬೇಕಿತ್ತು. ಅಂತೂ ಯಾವಾಗ ಹೈಕೋರ್ಟ್ ಒಂದು ಸೂಚನೆ ಕೊಡ್ತಲ್ಲ, ತದನಂತರ ಒಂದು ಸ್ಪೆಷಲ್ ಡ್ರೈವ್ ಮಾಡ್ತೀವಿ, ಈ ಮೂಲಕವಾಗಿ ಯಾರ್ಯಾರು ವಲಸಿಗರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಆಚೆ ಕಳಿಸೋ ಕೆಲಸಕ್ಕೆ ಹೋಗ್ತೀವಿ ಅಂತ ಗೃಹ ಇಲಾಖೆ ಹೈ ಅಲರ್ಟ್ ಆಗಿದೆ. ವಿದೇಶಿಯರಾಗ್ಲಿ ಎಲ್ಲಿ ಅನಧಿಕೃತವಾಗಿದ್ದಾರೆ ಅವರನ್ನು ಕೂಡ, ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತಾರೆ. ಕೆಲವರು ಹೇಳ್ತಾರೆ 20 ಲಕ್ಷ ಇದೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ನಮ್ಮ ರೆಕಾರ್ಡ್ಸ್ಗೆ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ. ಸುಮಾರು 370 ಜನರಿಗೆ ಡಿಪೋರ್ಟ್ ಮಾಡಿದ್ದೇವೆ ಹಾಗೆ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೇನೆ. ಅವರು ಎಷ್ಟೇ ಜನ ಇರಲಿ, ಬಾಂಗ್ಲಾದೇಶಿಗರು ಅನಧಿಕೃತವಾಗಿ ಇದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು. ಅವರನ್ನ ಡಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ